ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಆರ್ಕಿಟೆಕ್ಟ್ ಲಿಂಗಸೂರು ಯೂಟ್ಯೂಬ್ ಚಾನಲ್. ಈ ದಿನದ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಬಗ್ಗೆ ಅಪ್ಡೇಟ್ ಸಿಕ್ಕಿದೆ. ಸೊ ಏನು ಅಂತ ಹೇಳಿದ್ರೆ, ಎಲ್ಲ ಮಹಿಳೆಯರ ಖಾತೆಗೆ ಅಮೌಂಟ್ ಯಾವಾಗ ಜಮಾ ಆಗುತ್ತೆ ಅಂತ ಹೇಳ್ತಾ ಇದ್ರು. ಸೊ ಲಾಸ್ಟ್ ಡಿಸೆಂಬರಲ್ಲಿ ಆಗುತ್ತೆ ಅಂತ ಹೇಳಿದ್ರು, ಜನವರಿ 1ಕ್ಕೆ ಆಗುತ್ತೆ ಅಂತ ಹೇಳಿದ್ರು, 10ಕ್ಕೆ ಆಗುತ್ತೆ ಅಂತ ಹೇಳಿದ್ರು. ಆಮೇಲೆ ಸಂಕ್ರಾಂತಿ ಹಬ್ಬಕ್ಕೆ ಗುಡ್ ನ್ಯೂಸ್ ಅಂತ ಹೇಳಿದ್ರು. ಸೊ ಇದು ಯಾವುದೂ ಜಮಾ ಆಗಿಲ್ಲ. ಯಾವಾಗ ಆಗುತ್ತೆ ಅಂತ ಹೇಳಿದರು. ಸೊ ಈಗಾಗಲೇ ಕೆಲವು ಜಿಲ್ಲೆಗಳಿಗೆ ಜಮಾ ಆಗಿದೆ, ಇನ್ನು ಕೆಲವು ಜಿಲ್ಲೆಗಳಿಗೆ ಪೆಂಡಿಂಗ್ ಇದೆ. ಯಾಕೆ ಪೆಂಡಿಂಗ್ ಇದೆ, ಇನ್ನು ನಮ್ಗೆ ಯಾವಾಗ ಬರುತ್ತೆ ಅಂತ ನೋಡೋದಾದರೆ, ಸುಮಾರು ಇಲ್ಲಿವರೆಗೂ ಎಲ್ಲ ಮಹಿಳೆಯರ ಖಾತೆಗೂ ಸಹ 15 ಕಂತಿನವರೆಗೂ ಅಮೌಂಟ್ ಹಾಕಿದ್ದಾರೆ. ಅಂದರೆ ಸುಮಾರು 30,000ವರೆಗೂ ಎಲ್ಲ ಮಹಿಳೆಯರ ಖಾತೆಗೂ ಜಮಾ ಆಗಿದೆ. ಈ 16ನೇ ಕಂತಿನ ಹಣ ಯಾಕೆ ಇನ್ನೂ ಬಂದಿಲ್ಲ ಅಂತ ಹೇಳೋದಾದರೆ, ಈಗ ಈ ಒಂದು ಏನು ಗೃಹಲಕ್ಷ್ಮಿ ಯೋಜನೆ ಇದೆಯಲ್ಲ, ಇದಕ್ಕೆ ಎಷ್ಟು ಜನ ಮಹಿಳೆಯರು ಅರ್ಜಿ ಸಲ್ಲಿಸಿದ್ದಾರೆ ಅಂತ ನೋಡುವುದಾದರೆ, 1.18 ಲಕ್ಷ ಮಹಿಳೆಯರು ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿದ್ದಾರೆ. ಅಂದರೆ ಪ್ರತಿ ತಿಂಗಳು ಸಹ ಅಷ್ಟು ಮಹಿಳೆಯರ ಖಾತೆಗೆ ಸರ್ಕಾರ ಅಮೌಂಟ್ ಹಾಕಬೇಕಾಗತ್ತೆ. ಯಾವ್ದ್ಯಾವ್ದು ಪೆಂಡಿಂಗ್ ಇದೆ ನೋಡಿಕೊಂಡು. ಮತ್ತು ಎಲ್ಲರಿಗೂ ಸಹ ಒಮ್ಮೆ ಹಾಕೋಕ್ಕಾಗಲ್ಲ, ಯಾಕಂದರೆ ಸರ್ವರ್ ಇಶ್ಯೂ ಆಗುತ್ತೆ. ಸೊ ಅವ್ರದ್ದು ಏನಾದರೂ ಪ್ರಾಬ್ಲಮ್ ಇದ್ದೇ ಇರುತ್ತೆ, ಟೆಕ್ನಿಕಲ್ ಇಶ್ಯೂ ಇರುತ್ತೆ. ಈ ಥರ ಇದ್ದಾಗ ಅವ್ರೇನು ಹೇಳಿದ್ದಾರೆ, ನಾವು ಈಗಾಗಲೇ 14ಕ್ಕೆ ಅಂತ ಹೇಳಿದ್ವಿ, ಈಗ 14ರಿಂದ ಅಮೌಂಟ್ ಹಾಕ್ತಾ ಬಂದಿದ್ದೀವಿ. ಕೆಲವೊಂದು ಜಿಲ್ಲೆಗಳಿಗೆ ನಾವು ಆಲ್ರೆಡಿ ಈಗ 16ನೇ ಕಂತಿನ ಅಮೌಂಟು ಬಿಡುಗಡೆ ಮಾಡಿದ್ದೀವಿ, ಇನ್ನೂ ಕೆಲವರಿಗೆ ಮಾಡ್ತಾ ಇದ್ದೀವಿ. ಸೊ ಇದು ಏನು ಜನವರಿ ಇದೆಯಲ್ಲ, ಜನವರಿ 2025, ಈ ತಿಂಗಳಲ್ಲಿ ಎಲ್ಲರ ಖಾತೆಗೂ ಸಹ ಖಂಡಿತವಾಗಿ ನಾವು ಅಮೌಂಟ್ ಹಾಕ್ತೀವಿ ಅಂತ ಹೇಳಿದ್ದಾರೆ. ಸೊ ಈಗ ಯಾವ ಜಿಲ್ಲೆಗಳಿಗೆ ಹಾಕಿದ್ದೀವಿ ಅಂತ ವಿಡಿಯೋ ಕೊನೆವರೆಗೂ ನೋಡಿ ಅಪ್ಡೇಟ್ ಕೊಡ್ತೀನಿ. ಸೊ ಅವರಿಗೆ 15ನೇ ಕಂತಿಂದು ಪ್ಲಸ್ 16ನೇ ಕಂತಿಂದು ಸಹ ಹಾಕಿದ್ದಾರೆ. ಸೊ ಅದು ಒಂದು 10-12 ಜಿಲ್ಲೆಗಳಿಗೆ ಹಾಕಿದ್ದಾರೆ. ಇನ್ನು ಉಳಿದಿದ್ದು ಯಾವಾಗ ಬರುತ್ತೆ ಅಂತ ಕೇಳಿದಾಗ ಅವ್ರು ಹೇಳಿದ್ದಾರೆ, ಸೊ ಇದು ಜನವರಿ 30ರೊಳಗಡೆ ಎಲ್ಲರ ಖಾತೆಗೂ ಸಹ 100% 16ನೇ ಕಂತಿನ ಹಣ ಜಮಾ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಈಗ ಎಲ್ಲ ಮಹಿಳೆಯರ ಪ್ರಕಾರ ಇದು 2 ಕಂತಿನ ಹಣ ಜಮಾ ಆಗಬೇಕು. ಯಾಕಂದರೆ 16ನೇ ಕಂತಿನ ಅಮೌಂಟು ಡಿಸೆಂಬರಲ್ಲಿ ಜಮಾ ಆಗಬೇಕಿತ್ತು, 17ನೇ ಕಂತಿನ ಅಮೌಂಟು ಜನವರಿಲಿ ಹಾಕಬೇಕಿತ್ತು. ಹೀಗೆ ಗೌರ್ಮೆಂಟ್ಗೆ ಕೇಳಿದಾಗ 2 ಕಂತು ಒಟ್ಟಿಗೆ ಹಾಕ್ತೀರಾ 16, 17 ಅಂತ ಕೇಳಿದಾಗ ಅದ್ರ ಬಗ್ಗೆ ಯಾವುದೇ ಮಾಹಿತಿಯನ್ನು ನೀಡಿಲ್ಲ. ಸೊ ನೋಡೋಣ ಏನಾಗುತ್ತೆ ಅಂತ ಹೇಳಿದ್ದಾರೆ. ಏನಾಗುತ್ತೆ ಅಂತ ನಾವು ಕಾದು ನೋಡೋಣ. ಯಾಕಂದರೆ ಈಗ ಅವರಿಗೂ ಸಹ ಎಲ್ಲರ ಖಾತೆಗೆ ಒಟ್ಟಿಗೆ ಅಮೌಂಟ್ ಹಾಕೋಕ್ಕಾಗಲ್ಲ. ಅವ್ರು ಹೇಳಿದ್ದಾರೆ 10ರಿಂದ 15 ದಿನಗಳ ಕಾಲ ಟೈಮ್ ಬೇಕೇ ಬೇಕು. ಯಾಕಂದರೆ ಎಲ್ಲರ ಖಾತೆಗೂ ನಾವು ಒಂದು ಅಮೌಂಟು ಒಟ್ಟಿಗೆ ಹಾಕೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಸೊ ನೋಡೋಣ 16ನೇ ಕಂತಿನ ಅಮೌಂಟು ಯಾವ್ಯಾವ ಜಿಲ್ಲೆಗೆ ಯಾವಾಗ ಬಂದಿದೆ ಅಂತ. ಸೊ ಯಾವ ಜಿಲ್ಲೆಗೆ ಬಂದಿದೆ ಅಂತ ನೋಡೋದಾದರೆ, ಬಾಗಲಕೋಟೆ, ಬೆಂಗಳೂರು ಗ್ರಾಮಾಂತರ, ಯಾದಗಿರಿ, ಕಲಬುರಗಿ, ವಿಜಯಪುರ, ಚಿಕ್ಕಮಗಳೂರು, ಬೆಂಗಳೂರು ಕೇಂದ್ರ, ಬೀದರ್, ಬಳ್ಳಾರಿ, ಮಂಡ್ಯ, ಮೈಸೂರು, ಶಿವಮೊಗ್ಗ ಮತ್ತು ಗದಗ ಮತ್ತು ಕೊಪ್ಪಳ, ಈ ಎಲ್ಲ ಜಿಲ್ಲೆಗಳಿಗೂ ಸಹ ನಾವು 16ನೇ ಕಂತಿನ ಅಮೌಂಟು ಅವರ ಖಾತೆಗೆ ವರ್ಗಾವಣೆ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಸೊ ನೀವು ಯಾರಾದರೂ ಈ ಜಿಲ್ಲೆಯಲ್ಲಿ ಇರುವಂಥವರು ಈ ಒಂದು ವಿಡಿಯೋನ ನೋಡ್ತಾ ಇದ್ದರೆ, ನನಗೆ 16ನೇ ಕಂತಿನ ಅಮೌಂಟು ಬಂದಿದೆ ಅಂತ ನನಗೊಂದು ಕಮೆಂಟ್ ಮಾಡಿ. ಒಂದು ವೇಳೆ ಬಂದಿಲ್ಲ ಅಂದರೆ ಬಂದಿಲ್ಲ ಅಂತ ಕಮೆಂಟ್ ಮಾಡಿ. ಯಾಕಂದರೆ ಈಗ ಒಂದೇ ಜಿಲ್ಲೆಯಲ್ಲಿದ್ದರೂ ಸಹ ಹೆಚ್ಚು 1 ದಿನ 2 ದಿನ ಹೆಚ್ಚು ಕಡಿಮೆ ಆಗ್ಬೋದು. ಈಗ ನಿಮ್ಮ ಅಕ್ಕಪಕ್ಕದ ಮನೇಲಿ ಯಾರಿಗಾದ್ರೂ ಬಂದಿದೆ ಅಂತ ಹೇಳಿದ್ರೆ, ನಮಗೆ ಬಂದಿಲ್ಲ ಅವರಿಗೆ ಬಂದಿದೆ ಅಂತ ಗಾಬರಿ ಆಗೋವಂಥದ್ದೇನಿಲ್ಲ. ಯಾಕಂದರೆ ಟೆಕ್ನಿಕಲ್ ಇಶ್ಯೂ ಇರುತ್ತೆ, ಎಲ್ಲರ ಖಾತೆಗೂ ಒಟ್ಟಿಗೆ ಹಾಕೋಕ್ಕಾಗಲ್ವಲ್ವ. ಹಾಗಾಗಿ ಯಾರಿಗಾದ್ರೂ ಬಂದರೆ ನೀವು ಗಾಬರಿ ಆಗೋದು ಬೇಡ. ಅವ್ರಿಗೆ ಬಂದು ಒಂದು 2-3 ದಿನದಲ್ಲೇ ನಿಮ್ಮ ಖಾತೆಗೂ ಸಹ ಜಮಾ ಆಗುತ್ತೆ. ಸೊ ನನಗೆ ಒಂದು ಐಡಿಯಾ ಬರುತ್ತೆ, ನಿಮಗೆ ಬಂದಿದೆಯಾ ಇಲ್ವಾ ಅಂತ ನನಗೊಂದು ಐಡಿಯಾ ಬರುತ್ತೆ. ಆದ ಕಾರಣದಿಂದ ಈಗ ಹೇಳಿದ್ನಲ್ಲ, ಈ ಎಲ್ಲ ಜಿಲ್ಲೆಗಳು ಬಾಗಲಕೋಟೆ, ಬೆಂಗಳೂರು ಏನೇನಿದ್ದೀರಲ್ಲ, ಸೊ ಅವರು ಈ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ಒಂದು ಕಮೆಂಟ್ ಹಾಕಿ, ನಮಗೆ ಯಾವುದು ಅಮೌಂಟ್ ಬಂದಿದೆ, ಎಷ್ಟು ಅಮೌಂಟ್ ಬಂದಿದೆ ಅಂತ. ಸೊ ಇದರಿಂದ ಬೇರೆಯವರಿಗೆ ವಿಡಿಯೋ ನೋಡೋರಿಗೆ ಹೆಲ್ಪ್ ಆಗುತ್ತೆ, ಅವರಿಗೂ ಒಂದು ಸಮಾಧಾನ ಸಿಗುತ್ತೆ. ಯಾಕಂದರೆ ಲಾಸ್ಟ್ ಸಂಕ್ರಾಂತಿ ಹಬ್ಬಕ್ಕೆ ಎಲ್ಲರಿಗೂ ಅಮೌಂಟಿಗೆ ಅಂದರೆ ಎಲ್ಲರ ಖಾತೆಗೂ ಅಮೌಂಟ್ ಹಾಕಬೇಕಿತ್ತು. ಸೊ ಸ್ವಲ್ಪ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಿಗೆ ಆಕ್ಸಿಡೆಂಟ್ ಆಗಿದ್ದರಿಂದ ಅವರು ಡಿಲೇ ಮಾಡಿದರು. ಬಟ್ ಅದು ಅವ್ರ ಕರ್ತವ್ಯ ಅವ್ರು ಮಾಡ್ತಾಯಿದ್ದಾರೆ. ಹೀಗೆ ಕೇಳಿದರು, ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅಲ್ವಲ್ಲ, ಬೇರೆಯವರು ಹಾಕೋರಿದ್ದಾರೆ, ಅವರೆಲ್ಲ ಅವ್ರ ಕೆಲಸನ ಮಾಡ್ಬೋದಲ್ಲ ಅಂತ ಹೆಣ್ಮಕ್ಳು ಸಹ ಅವರ ಆಕ್ರೋಶವನ್ನು ಹೊರಗೆ ಹಾಕ್ತಿದ್ದಾರೆ. ಆದ ಕಾರಣದಿಂದ ಸರ್ಕಾರ ಏನು ಮಾಡ್ತಿದೆ, ದಿನ ಒಂದಿಷ್ಟು ಜಿಲ್ಲೆಗೆ, ಇವತ್ತೊಂದು 4 ಜಿಲ್ಲೆಗೆ ಹಾಕಿದರೆ ನೆಕ್ಸ್ಟ್ ಒಂದು 4 ಜಿಲ್ಲೆಗೆ, ಆ ಥರ ಒಂದು ಎಲ್ಲ ಜಿಲ್ಲೆಗಳಿಗೂ ಸ್ಟೆಪ್ ಬೈ ಸ್ಟೆಪ್ ಅಮೌಂಟನ್ನು ಹಾಕ್ತಾ ಬಂದಿದೆ. ನೋಡೋಣ ಇನ್ನೂ ಎಷ್ಟು ದಿನ ತೊಗೊಳ್ತಾರೆ ಅಂತ. ಯಾಕಂದರೆ ಇದನ್ನು ತೊಗೊಂಡ್ರೆ ಎಲ್ಲರ ತಲೆಯಲ್ಲೂ ಏನಿದೆ,
ಈಗ 16ನೇ ಕಂತನ್ನೇ ಜನವರಿಲಿ ಹಾಕ್ತಿದ್ದಾರೆ, 17ನೇ ಕಂತು ಏನು ಫೆಬ್ರವರಿಲಿ ಹಾಕ್ತಾರೋ ಇಲ್ಲೋ ಮಾರ್ಚಲ್ಲಿ ಹಾಕ್ತಾರೋ, ಏನು ಕಂಟಿನ್ಯೂ ಹಾಕ್ತಾರಾ ಅಥವಾ ಇದೇ ಗ್ಯಾಪ್ ಇದೇ ಮುಂದುವರಿಯುತ್ತಾ ಅಂತ ಕೇಳ್ತಾ ಇದ್ದಾರೆ. ಆಮೇಲೆ ಇನ್ನೂ ಯಾರಿಗೂ ಅಕ್ಕಿ ಹಣ ಬಂದಿಲ್ಲ, ಬಟ್ ಇವತ್ತು ಜಮಾ ಆಗುತ್ತೆ ಅಂತ ಹೇಳಿದ್ದಾರೆ. ಅಕ್ಕಿ ಹಣ ಸಹ ಯಾರ್ಯಾರ ಖಾತೆಗೆ ಜಮಾ ಆಗುತ್ತೆ, ಯಾವ ಜಿಲ್ಲೆಗೆ ಜಮಾ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. ನೋಡೋಣ, ಮೊದಲು ಗೃಹಲಕ್ಷ್ಮಿದೊಂದು ಅಪ್ಡೇಟ್ ಇದೆಯಲ್ಲ, ಸೊ ಇದು ನೋಡೋಣ. ಇವತ್ತು ಸಹ ಎಲ್ಲ ಮಹಿಳೆಯರ ಖಾತೆಗೂ 2,000 ಹಣನ ವರ್ಗಾವಣೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದು ಯಾವ ಜಿಲ್ಲೆಗೆ ಏನು ಅಂತ ಇನ್ನೂ ನ್ಯೂಸ್ ಬಂದಿಲ್ಲ. ಸೊ ನೋಡೋಣ ಯಾವ ಜಿಲ್ಲೆಗೆ ಈ ದಿನ ಬರುತ್ತೆ ಅಂತ ನಾನು ಮುಂದಿನ ವೀಡಿಯೋದಲ್ಲಿ ಮಾಡ್ತೀನಿ. ಯಾಕಂದರೆ ಎಲ್ಲರ ಖಾತೆಗೂ ಒಂದೇ ಟೈಮ್ ಬಂದುಬಿಟ್ರೆ ಎಲ್ಲ ಮಹಿಳೆಯರು ಸಹ ಗೃಹಿಣಿಯರು ಖುಷಿ ಪಡ್ತಾರೆ. ಯಾಕಂದರೆ ಅವರು ಆಕ್ರೋಶವನ್ನು ಹೊರಗೆ ಹಾಕ್ತಾ ಇದ್ದಾರೆ, ಎಲ್ಲೆಲ್ಲೋ ಧರಣಿ ಕೂಡ್ತಾ ಇದ್ದಾರೆ, ಇನ್ನೂ ನಮ್ದು 2,000 ಬಂದಿಲ್ಲ ಅಂತ. ಇವ್ರೇನು ಕರೆಕ್ಟಾಗಿ ಹಾಕ್ತಾರೋ ಇಲ್ವೋ ಅಂತ ಅವರಿಗೂ ಒಂದು ಗೊಂದಲ ಇದೆ. ಸೊ ಈಗೇನಾದರೂ 2,000 ಬಂದರೆ ಅವರಿಗೆ ಆ ಗೊಂದಲ ಮಾಯವಾಗುತ್ತೆ. ಹೆಂಗೋ ಅಂತೂ ಇಂತೂ ಲೇಟ್ ಆದರೂ ಪರವಾಗಿಲ್ಲ ಹಾಕ್ಬಿಟ್ರು ಅನ್ನೋ ಒಂದು ಸಮಾಧಾನ ಇರುತ್ತೆ. ಇಲ್ಲ ಇದನ್ನು ಇದೇ ಥರ ಡಿಲೇ ಮಾಡ್ತಾ ಹೋದ್ರು ಅಂತ ಹೇಳಿದ್ರೆ ಅವ್ರ ಪಿತ್ತ ನೆತ್ತಿಗೆ ಇರುತ್ತೆ. ಸೊ ಆದ ಕಾರಣ ಎಲ್ಲ ಮಹಿಳೆಯರು ಸಹ ತಾಳ್ಮೆಯಿಂದ ಕಾಯಿರಿ, ಯಾಕಂದರೆ ಎಲ್ಲರ ಖಾತೆಗೂ ಜಮಾ ಆಗುತ್ತೆ. ಈಗಾಗಲೇ ಶುರು ಮಾಡಿದ್ದಾರೆ ಒಬ್ಬೊಬ್ಬರ ಖಾತೆಗೆ, ಅಂದರೆ ಒಂದೊಂದು ಡಿಸ್ಟಿಕ್ ಮಹಿಳೆಯರ ಖಾತೆಗೂ ಸಹ ಜಮಾ ಆಗ್ತಾ ಇದೆ. ನಿಮಗೆ 16ನೇ ಕಂತಿನ ಹಣ ಜಮಾ ಆಗಿದ್ದರೆ ಖುಷಿಪಡಿ, ಜಮಾ ಆಗಿಲ್ಲ ಅಂದರೆ ನೀವು ತಾಳ್ಮೆಯಿಂದ ಇರಿ, ನೆಕ್ಸ್ಟ್ ನಿಮಗೂ ಜಮಾ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಯಾರ್ಯಾರೆಲ್ಲ ಗೃಹಲಕ್ಷ್ಮಿಯರಿಗೆ ಅಪ್ಲಿಕೇಶನ್ ಹಾಕಿದಾರ ನೋಡಿ ಅವರಿಗೆ ಶೇರ್ ಮಾಡಿ. ಸೊ ಅವರಿಗೂ ಸಹ ಒಂದು ಮಾಹಿತಿ ಸಿಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.